2022 ಜುಲೈ 1ನೇ ತಾರೀಕು ಅಂದಿನ ಮುಖ್ಯಮಂತ್ರಿಗಳು ನಮ್ಮೆಲ್ಲ ಮುಖಂಡರ ಜೊತೆಗೆ ಸುದೀರ್ಘವಾಗಿ ಸಭೆಯನ್ನು ಮಾಡಿ ಎಲ್ಲ ಗುತ್ತಿಗೆ ಪೌರ ಕಾರ್ಮಿಕರನ್ನ ನಾನು ಕಾಯಂ ಮಾಡ್ತೀವಿ, ಮತ್ತೆ ಎಲ್ಲ ಲೋಡರ್ಸು, ಕ್ಲೀನರ್ಸು ಮತ್ತೆ UGD ವರ್ಕರ್ಗಳನ್ನ ನೇರ ಪಾವತಿ ತಗೊಂತೀವಿ ಅಂತೇಳಿ ಅವತ್ತು ಬರವಣಿಗೆ ಕೊಟ್ಟಿದ್ದಾರೆ. ಅದಾದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಮೊದಲನೇ ಬಡ್ಜೆಟ್ ಅನೌನ್ಸ್ ಮಾಡಿದ್ರು, 25,000 ಪೌರ ಕಾರ್ಮಿಕರನ್ನ ನಾನು ಕಾಯಂ ಮಾಡ್ತೀನಿ, ಮತ್ತೆ ಉಳಿದವರು ಸಹ ಹಂತ ನಾವು ಕಾಯಂ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಬಡ್ಜೆಟ್ ಅಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಮತ್ತು ಎಲ್ಲ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ರಾಜ್ಯದ ಮಹಾನಗರ ಪಾಲಿಕೆಗಳಲ್ಲಿ, ನಗರಸಭೆಗಳಲ್ಲಿ, ಪುರಸಭೆಗಳಲ್ಲಿ ಇರ್ತಕ್ಕಂಥ ಏನು ಈ ಸ್ವಚ್ಛತಾ ಕಾರ್ಯರಿದ್ದಾರೆ ಇವರೆಲ್ಲರನ್ನ ಗುತ್ತಿಗೆ ಪದ್ಧತಿ ರದ್ದು ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಯಾವುದೇ ತೀರ್ಮಾನ ತಗೊಂಡಿತ್ತು. ಆದರೆ ಸರ್ಕಾರ ರಚನೆ ಆದಮೇಲೆ ಇಲ್ಲಿವರೆಗೂ ಸಹ ಪೌರಾಡಳಿತ ಸಚಿವರಾಗಲಿ, ನಗರಾಭಿವೃದ್ಧಿ ಸಚಿವರಾಗಲಿ, ಬೆಂಗಳೂರು ನಗರದ ಇನ್ಚಾರ್ಜ್ ಮಿನಿಸ್ಟರ್, ಉಪಮುಖ್ಯಮಂತ್ರಿಗಳಾಗಲಿ ಪೌರ ಕಾರ್ಮಿಕರ ವಿಷಯದ ಬಗ್ಗೆ ತುಟಿ ಬಿಚ್ತಾ ಇದೆ. ಎಲ್ಲರೂ ಮೌನ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ನಮ್ಮಲ್ಲಿ ಅನೇಕ ಜನರಿಗೆ ವಯಸ್ಸಾಗಿದೆ, ಅನೇಕ ಜನರಿಗೆ ಆರೋಗ್ಯ ಕೆಟ್ಟೋಗಿದೆ, ಅನೇಕ ಜನರು ಬಕಪಕ್ಷಿಗಳ ತರ ಕಾಯ್ತಾರೆ, ಯಾವತ್ತು ಕಾಯಂ ಆಗುತ್ತೆ ಅಂತ ಹೇಳಿ. ಯಾಕಂದ್ರೆ ಎಲ್ಲ ನಗರಸಭೆಗಳಲ್ಲಿ, ಪಟ್ಟಣ ಪಂಚಾಯತ್ಗಳಲ್ಲಿ, ಮಹಾನಗರ ಪಾಲಿಕೆಗಳಲ್ಲಿ ಒಂದಿಷ್ಟು ಜನ ಕಾಯಂ ಮಾಡಿಬಿಟ್ಟಿದ್ದಾರೆ, ಒಂದಿಷ್ಟು ಜನ ಕಾಯಂ ಮಾಡಿ ಒಂದಿಷ್ಟು ಜನ ಬಿಟ್ಬಿಟ್ಟಿದ್ದಾರೆ. ಹಂಗಾಗಿ ಎಲ್ಲ ಕಡೆ ಅಸಮಾಧಾನ ಹೊಗೆ ಆಡ್ತಾ ಇದೆ. ಎಲ್ಲರೂ ತುಂಬಾ ನೋವಿನಿಂದ, ಸಂಕಟದಿಂದ ಬದುಕ್ತಾ ಇದ್ದಾರೆ. 2018ರಿಂದ ಇಲ್ಲಿವರೆಗೂ 138 ಜನ ಕಾರ್ಮಿಕರು ಸತ್ತೋಗಿದ್ದಾರೆ. ಕಾಯಮೂ ಆಗಿಲ್ಲ, ಅವ್ರಿಗೆ ಯಾವುದೇ ತರ ಸವಲತ್ತುಗಳು ಕೊಟ್ಟಿಲ್ಲ. ಸುಮಾರು 168 ಜನ ರಿಟೈರ್ಡ್ ಆಗಿದ್ದಾರೆ 60 ವರ್ಷ ಆದ್ಮೇಲೆ. ಅವ್ರಿಗೆ ಯಾರಿಗೂ ಯಾವುದು ಸರ್ಕಾರದ ಸೌಲಭ್ಯಗಳು ಸಿಕ್ಕಿಲ್ಲ. ಹಾಗಾಗಿ ಕಳೆದ 3 ತಿಂಗಳಿಂದ ಅನೇಕ ಬಾರಿ ಅಧಿಕಾರಿಗಳನ್ನ, ಸಚಿವರನ್ನ ಭೇಟಿ ಮಾಡ್ತಾ ಇದ್ವಿ, ಆದರೆ ಯಾವುದೂ ಸ್ಪಷ್ಟವಾದ ಮಾತನ್ನ ಕೊಡ್ತಾ ಇಲ್ಲ. ಹಂಗಾಗಿ ನಾವು ಇವತ್ತು ನಮ್ಮ ಬೇಡಿಕೆಗಳು ಏನಪ್ಪಾ ಅಂತಂದ್ರೆ, ತಕ್ಷಣವೇ ಮಾನ್ಯ ಸಿದ್ದರಾಮಯ್ಯನವರು ನೀವು ಹೇಳಿದ ಮಾತಿನ ಪ್ರಕಾರ, ನಿಮ್ಮ ಘೋಷಣೆಯ ಪ್ರಕಾರ 25,000 ಜನ ಪೌರ ಕಾರ್ಮಿಕರನ್ನ ಈಗಲೇ ನೀವು ಕಾಯಂ ಮಾಡಬೇಕು, ಆದೇಶ ಮಾಡಬೇಕು. ಯಾಕಂದ್ರೆ ಹುಬ್ಬಳ್ಳಿ, ಧಾರವಾಡ, ಗುಲ್ಬರ್ಗ, ಮಂಗಳೂರು, ಮೈಸೂರು ಈ ಭಾಗಗಳಲ್ಲಿ ಆದೇಶ ಆಗಿ ಪೆಂಡಿಂಗ್ ಇಟ್ಕೊಂಡ್ಬಂತಾರೆ. ಮತ್ತು UGD ವರ್ಕರ್ಸ್ನ ಕಾಂಟ್ರಾಕ್ಟ್ ರದ್ದು ಮಾಡ್ತೀವಿ ಅಂತ ಹೇಳಿ ಎಲ್ಲ ತೀರ್ಮಾನ ತಗೊಂಡು ಆ ಫೈಲ್ನ ಪೆಂಡಿಂಗ್ ಇಟ್ಕೊಂಡು ಕುಂತಾರೆ. ಸೊ ಎಲ್ಲಾ ಕೆಲಸಗಳು ಅರ್ಧ ಮಾಡಿ ನಮಗೆ ಮೋಸ ಮಾಡ್ತಾ ಇದ್ದಾರೆ, ವಂಚನೆ ಆಗ್ತದೆ. ಹಂಗಾಗಿ ಈ ತಕ್ಷಣವೇ ಈ ಎಲ್ಲಾ ಪ್ರಕ್ರಿಯೆಗಳು ಮುಂದುವರಿಸಬೇಕು. ಇಲ್ಲ ಅಂತಂದ್ರೆ ಈ ತಿಂಗಳು ಅಂದ್ರೆ ಸೆಪ್ಟೆಂಬರ್ 23ನೇ ತಾರೀಕು ಪೌರ ಕಾರ್ಮಿಕರ ದಿನಾಚರಣೆ ಇದೆ. ಆ ಪೌರ ಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡುವಂತ ಸರ್ಕಾರ ಅದಕ್ಕೆ ಮೊದಲು ನಮ್ಮ ಈ ಬೇಡಿಕೆಗಳನ್ನ ನಾವು ಈಡೇರಿಸ್ತೀವಿ ಅಂತೇಳಿ ಸ್ಪಷ್ಟವಾದ ಆದೇಶವನ್ನು ಹೊರಡಿಸಬೇಕು. ಇಲ್ಲ ಅಂತಂದ್ರೆ ನಾವು 23ನೇ ತಾರೀಕು ನಂತರ ನಾವೆಲ್ಲ ಸಭೆ ಸೇರಿ ಕರ್ನಾಟಕ ರಾಜ್ಯದಾದ್ಯಂತ ಸ್ವಚ್ಛತಾ ಕೆಲಸವನ್ನ ಸ್ಥಗಿತ ಮಾಡಿ ಅನಿರ್ದಿಷ್ಟ ಮುಷ್ಕರನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಸಂದೇಶವನ್ನ ಮಾಧ್ಯಮಗಳ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದ್ರ ಜೊತೆಗೆ ಇನ್ನು ಅನೇಕ ಸಮಸ್ಯೆಗಳಿದ್ದಾವೆ. ನಮಗೆ ನಮ್ಮ ಪೌರ ಕಾರ್ಮಿಕರು, ನಮ್ಮ ಸ್ವಚ್ಛತಾ ಕಾರ್ಮಿಕರು ಸ್ಲಮ್ಗಳಲ್ಲಿ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಮನೆಗಳು ಕಟ್ಸ್ಕೊಡ್ತೀವಿ ಅಂತೇಳಿ ಪ್ರತಿ ವರ್ಷ ಭರವಸೆ ಕೊಡ್ತಾ ಇದ್ದಾರೆ, ಆದ್ರೆ ಯಾವುದು ಆಗ್ತಾ ಇಲ್ಲ. ಹಂಗಾಗಿ ಮನೆಗಳನ್ನ ಕಟ್ಸ್ಕೊಡ್ಬೇಕು. ಮತ್ತೆ ನಮ್ಮ ಸಮುದಾಯದ ಮಕ್ಕಳು ಇತ್ತೀಚೆಗೆ ಶಾಲೆಗೆ ಹೋಗಕ್ಕೆ ಪ್ರಾರಂಭ ಮಾಡಿದ್ರೆ, ಇತ್ತೀಚೆಗೆ ಶಿಕ್ಷಣ ಪಡ್ಕೋಬೇಕು ಅಂತ ಹೇಳಿ ಆಸೆ ಪಡ್ತಾ ಇದ್ದಾರೆ. ಅಂತ ಮಕ್ಕಳಿಗೆ ಅವ್ರು ಯಾವ ಶಾಲೆಗೆ ಓದ್ತಾರೆ ಆ ಶಾಲೆಯಲ್ಲಿ ಇರ್ತಕ್ಕಂಥ ಶಾಲಾ ಶುಲ್ಕವನ್ನ ಅವರು ಭರಿಸಬೇಕು. ಮತ್ತು ನಮ್ಮ ಸಮುದಾಯದ ಮಕ್ಕಳ ವಿದ್ಯಾಭ್ಯಾಸವನ್ನ ಸರ್ಕಾರನೇ ಪೂರ್ತಿ ವಹಿಸ್ಕೋಬೇಕು. ಮತ್ತು ನಮ್ಮ ಎಲ್ಲ ಸ್ವಚ್ಛತಾ ಕಾರ್ಮಿಕರಿಗೆ ಅವ್ರು ಕೆಲಸ ಮಾಡ್ತಾ ಇರ್ತಕ್ಕಂಥ ಏನು ಕ್ಷೇತ್ರ ಇದೆ ಅದು ಅನೈರ್ಮಲ್ಯ ಕ್ಷೇತ್ರ, ಅದು ಅನ್ಕ್ಲೀನ್ ಆಕ್ಯುಪೇಷನ್ ಅಂತ ನಾವೇನು ಕರಿತೀವಿ. ಹಾಗಾಗಿ ಅವರಿಗೆ ಆರೋಗ್ಯ ತುಂಬಾ ಕೆಡುತ್ತೆ. ಅವ್ರು ಯಾರಿಗೂ ಆರೋಗ್ಯದ ಭದ್ರತೆ ಇಲ್ವೇ ಇಲ್ಲ. ಆಕ್ಚುಲಿ ಪ್ರತಿನಿತ್ಯ ಅವ್ರು ಕಾಯಿಲೆಯಿಂದ ಬದುಕ್ತಾ ಇರ್ತಾರೆ. ಹಾಗಾಗಿ ಕರ್ನಾಟಕ ಸರ್ಕಾರ ಅವ್ರಿಗೆ ಒಂದು ಸಮಗ್ರವಾದ ಆರೋಗ್ಯದ ಕಾರ್ಡ್ನ ಕೊಡಬೇಕು. ಯಾವುದೇ ಖಾಸಗಿ ಆಸ್ಪತ್ರೆ ಆಗಲಿ, ಸರ್ಕಾರಿ ಆಸ್ಪತ್ರೆಗಳಿಗೆ ತೋರಿಸ್ಕೊಂಡಾಗ ಉಚಿತ